ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಬಸವನಗುಡಿ ಜಾತ್ರೆನಲ್ಲಿ ಏನೇನು ತೊಗೊಂಡಿರ್ತೀನಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ. ಆ್ಯಂಡ್ ಅದರಲ್ಲೂ ಇನ್ನೊಂದೇನೋ ಚಾಲೆಂಜ್ ತೊಗೊಂಡಿದ್ವಿ, ದಟ್ ಈಸ್ ಏನು 1000 ರುಪೀಸ್ಗೆ ಏನೇನು ತೊಗೊಬೋದು ಅಂತ. ಸೀರಿಯಸ್ಲಿ ಜಾತ್ರೆಗಳಲ್ಲೆಲ್ಲ 1000 ರುಪೀಸ್ಗೆ ಇಷ್ಟು ಅಷ್ಟು ಅಂತ ಹೇಳೋಕ್ಕೆ ಆಗೋದಿಲ್ಲ. ಅದು ಒಂದು 3-4 ಐಟಮ್ಸ್ನ ತೊಗೊಳ್ಳೋಷ್ಟರಲ್ಲೇ 1000 ಆಗೋಗುತ್ತೆ. ಹಂಗಂತ ಐಟಮ್ಸ್ನ ತೊಗೊಳಕ್ಕಾಗಲ್ಲ ಅಂತಲ್ಲ. ಈವನ್ ಬಸವನಗುಡಿ ಜಾತ್ರೆನಲ್ಲಿ 10 ರೂಪಾಯಿಂದನೂ ಐಟಮ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ತೋರಿಸ್ತೀನಿ. 10 ರೂಪಾಯಿಗೂ ತೊಗೊಂಡಿದ್ದೀವಿ ಆ್ಯಂಡ್ 20 ರೂಪಾಯಿಗೂ ಇದೆ, 40, 50 ಈ ಥರ ಡಿಪೆಂಡ್ಸ್ ಆನ್ ದ ಐಟಮ್ಸ್. ಸೊ ನಾವು 1000 ರುಪೀಸ್ಗೆ ತೊಗೊಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಸಿಕ್ಕಿದ್ದೆಲ್ಲ ತೊಗೊಂಡು ಇಲ್ಲ. ನನಗೆ ಪರ್ಸ್ನಲಿ ಏನು ಐಟಮ್ ಯೂಸ್ಫುಲ್ ಆಗುತ್ತೋ ಅದನ್ನು ಮಾತ್ರನೇ ಪರ್ಚೇಸ್ ಮಾಡಿರೋದು. ಆ್ಯಂಡ್ ದಿಸ್ ಶಾಪಿಂಗ್ ಇದು ನನಗೆ ಮಾತ್ರನೇ ಅಲ್ಲ, ನನ್ನ ತಂಗಿದು ಇದೆ, ನನ್ನ ಮಗಳದು ಇದೆ, ಸೊ ನನ್ನದು ಇನ್ಕ್ಲೂಡ್ ಆಗಿದೆ. ಸೊ ಓವರಾಲಾಗಿ ಏನೇನು ತಂದಿದ್ದೀವಿ ಅಂತ ತೋರಿಸ್ತೀವಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಳ್ಳೊಳ್ಳೆ ರಿವ್ಯೂಸ್ ಬರ್ತಿದೆ, ಅದಕ್ಕೂ ಥ್ಯಾಂಕ್ ಯು. ಸೊ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಅದರಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಮಿಸ್ ಮಾಡ್ದಲೇ ನನ್ನ ವೀಡಿಯೋನ ನೋಡ್ಬೋದು. ಸೊ ಡೋಂಟ್ ವೇಸ್ಟ್ ಅ ಟೈಮ್, ಲೆಟ್ ಸ್ಟಾರ್ಟ್ ದ ವೀಡಿಯೋ. ಇದರಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಹೇಳ್ತೀನಿ, ಯಾವುದಾದ್ರು ಜಾತ್ರೆಗಾಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಇವಾಗ ಮಲ್ಲೇಶ್ವರಂಗೆಲ್ಲ ಶಾಪಿಂಗ್ ಹೋದರೆ ಅಥವಾ ಜಯನಗರ್ಗೆಲ್ಲ ಶಾಪಿಂಗ್ ಹೋದರೆ ಈ ಥರದ್ದು ಒಂದು ಬ್ಯಾಗ್ ತೊಗೊಂಡು ಹೋಗೋದು ತುಂಬಾ ಒಳ್ಳೆಯದು. ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ಪ್ಲಾಸ್ಟಿಕ್ ಪೇಪರ್ ಅಥವಾ ಕವರ್ನ ಯೂಸ್ ಮಾಡೋ ಬದಲು ಈ ಥರ ಒಂದು ದೊಡ್ಡ ಬ್ಯಾಗ್ನ ಎತ್ಕೊಂಡೋದ್ರೆ ನೀವು ತೊಗೊಂಡಿದ್ದು ಎಲ್ಲ ಐಟಮ್ನು ಇದು ಒಂದೇ ಬ್ಯಾಗಲ್ಲೇ ಹಾಕ್ಕೊಬೋದು. ನಾನು ಇದನ್ನು ಆ್ಯಕ್ಚುಲಿ ಲಾಸ್ಟ್ ಇಯರ್ ಬಸವನಗುಡಿ ಜಾತ್ರೆನಲ್ಲೇ ತೊಗೊಂಡಿದ್ದು 150 ಕೊಟ್ಟು ತೊಗೊಂಡಿದ್ದು. ಸೊ ಈ ಇಯರ್ ನಾನು ಏನೇನು ತೊಗೊಂಡು ಎಲ್ಲ ಇದರಲ್ಲಿ ಡಂಪ್ ಮಾಡಿದೆ ಆಯಿತು. ಸೊ ಇದು ಒಂಥರ ಯೂಸ್ಫುಲ್ಲು, ಪ್ಲಾಸ್ಟಿಕ್ನ ಸೇವ್ ಮಾಡ್ಬೋದು. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ಥಿಂಗ್ ನಾವು ಹೋಗಿದ ತಕ್ಷಣವೇ ಸ್ಟಾರ್ಟ್ ಮಾಡಿದ್ದು ಇದು. ನನ್ನ ಮಗಳು ಆ್ಯಕ್ಚುಲಿ ಲಾಸ್ಟ್ ಇಯರೇ ಕೇಳಿದ್ಲು, ಮಮ್ಮ ಮಾಸ್ಕ್ ಕೊಡಿಸು ಅಂತ ಹೇಳ್ಬಿಟ್ಟು. ಲಾಸ್ಟ್ ಇಯರ್ ಗೊತ್ತಿಲ್ಲ ಏನಕ್ಕೋ, ಮೇ ಬಿ ನಾವು ಕೊಡ್ಸೋಕ್ಕಾಗಿರಲಿ. ಸೊ ಆದಮೇಲೆ ಇದರಿಂದನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಸೊ ಇದು 100 ರುಪೀಸ್, ಅವಳಿಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಏನೇನು ತೊಗೊಂಡೋಗಿ, ಚೇರು ಎರಡು ಶೇರ್ಸು, ತುರಿಯೋದು, ಕ್ಯಾರೆಟ್ಸು, ರಿಯಲ್ ಕ್ಯಾರೆಟ್ಸ್. ಓಕೆ. ಆಮೇಲೆ ಇದೇನಿದೆ ಹಿಂಗೆ, ಅದೇ ನಮ್ಮದು ಕುಕ್ಕರ್ ಪ್ಲಾಸ್ಟರ್ ಹಾಕೋರೆ, ಎಗ್ಗಿಂದ ಎಗ್ ಹಾಕ್ತೀನಿ ಅದಕ್ಕೆ, ರಿಯಲ್ ಎಗ್ಗು. ಆಮೇಲೆ ಇದೇನಿದು, ಏನಕ್ಕೆ ಚೇರು ಎಷ್ಟು ಚೆನ್ನಾಗಿದೆ ನೋಡು. ಅದಕ್ಕೆ ತಗೊಂಡಿದ್ದು ಎಷ್ಟದು? 20. ಅದು 20ಯಾ? ಏನೇನು ತೋರ್ಸೋದು? ಇದಕ್ಕೆ ಪಿಕಲ್, ಇದಕ್ಕೆ ಸಾಲ್ಟ್, ಇದಕ್ಕೆ ಕ್ಯಾರೆಟ್ ಪುಡಿ. ಅದೇನೋ ಕಿರ್ತಿ, ಅದು ಓಪನ್ ಮಾಡೋದೇನದು? ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ರಿಯಲ್ ಇಡ್ಲಿ ಮಾಡಕ್ಕೆ. ಆ ಬಿನ್ಗೆ ಏನ್ ಮಾಡ್ತೀಯ? ಯಾವ ಬೆಂಕಿ? ಬಿನ್ಗೆ ನೀರು ಇಟ್ಕೊಂಡ್ಬಂದು ಹಿಂಗೆ ಇಲ್ಲಿ ನೋಡಿಲ್ಲಿ. ಅದಾದಮೇಲೆ ನೆಕ್ಸ್ಟ್ ತೊಗೊಂಡಿದ್ದು ಈ ಬ್ಯಾಗ್. ಇದು ಬಂದು ನಮ್ಮ ಹತ್ರ ಎಷ್ಟೇ ಬ್ರ್ಯಾಂಡೆಡ್ ಏನೇ ಕಲೆಕ್ಷನ್ ಬ್ಯಾಗ್ಸ್ ಇಟ್ಕೊಂಡಿದ್ರು ಅಲ್ಲಿ ಹೋಗಿ ನಾವು ನೋಡಿದ ತಕ್ಷಣ ಯಾವುದೋ ಒಂದು ಇಷ್ಟ ಆದರೆ ಬೇಕೇ ಬೇಕು. ಸೊ ಇದು ಈ ಥರ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಯಾಗ್. ಸೊ ಇದರಲ್ಲಿ ಈ ಥರ ಒಂದು ಸ್ಲಿಂಗ್ ಅಡ್ಜಸ್ಟಬಲ್ ಹ್ಯಾಂಡ್ ಇದೆ. ಇದರಲ್ಲಿ ಒಳಗಡೆ ಒಂದು ಜಿಪ್ ಇದೆ ಅಷ್ಟೇ. ಇದು ಬಂದು 250 ರುಪೀಸು. ಸೊ ನನ್ನ ತಂಗಿ ತೊಗೊಂಡ್ಲು ಆ್ಯಕ್ಚುಲಿ. ಸೊ ಇದು ನೆಕ್ಸ್ಟ್ ಬಂದು ಇದು 100 ರುಪೀಸ್ಗೆ 6 ನ್ಯಾಪ್ಕಿನ್ಸ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದು ನನಗೆ ಕಿಚನ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಸೊ ಇದು ನ್ಯಾಪ್ಕಿನ್ಸ್. ಅದಾದಮೇಲೆ ಬಂದರೆ
ಸೊ ನಾನು ಹೇಳಿದ್ನಲ್ಲ 10 ರುಪೀಸ್ಗೂ ಸಿಗುತ್ತೆ, 20 ರುಪೀಸ್ಗೂ ಐಟಮ್ ಸಿಗುತ್ತೆ. ಬಟ್ ನಮಗೇನು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡೋದು, ಅದು ನಮಗೆ ಬಿಟ್ಟಿದ್ದು. ಸೊ ನಾನು ಇದು 20 ರುಪೀಸ್, ಇದು 20 ಆ್ಯಂಡ್ ದೆನ್ ಸೊ ಇದು 20 ರುಪೀಸ್. ಆ್ಯಕ್ಚುಲಿ ಈ ಥರ ವಾಟರ್ ಬಾಟಲ್ ಕ್ಲೀನ್ ಮಾಡೋದೆಲ್ಲ ಬೇರೆ ಕಡೆ ನೋಡಿದ್ರೆ ಇದು ಆಲ್ವೇಸ್ ಮೋರ್ ದೆನ್ 50 ರುಪೀಸ್ಗಂತೂ ಇರುತ್ತೆ. ಇದು 20 ರುಪೀಸ್ಗೆ ಆ್ಯಕ್ಚುಲಿ ವರ್ತಿತ್ತು. ಸೊ ಇದು ಮತ್ತು ಕ್ಲಿಪ್ಸ್ ಎಲ್ಲ ಓಕೆ. ಆ್ಯಂಡ್ ಇದು ಹೋಲ್ಡರು ಅಷ್ಟೇ ಚೆನ್ನಾಗಿದೆ. 20 ರುಪೀಸ್ ಅಂತ ಹೇಳ್ಬಿಟ್ಟು ನಾವು ಕ್ವಾಲಿಟಿ ಎಲ್ಲ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಸೀರಿಯಸ್ಲಿ ಕ್ವಾಲಿಟಿ ಚೆನ್ನಾಗಿದೆ. ಸೊ ಇದು ವರ್ತಿತ್ತು, ಓಕೆ. ಇದು ಎಲ್ಲ 20 ರುಪೀಸು. ಅದಾದಮೇಲೆ ಬಂದರೆ ಸೊ ಇದು ನನಗೆ ಇದನ್ನು ತೊಗೊಳ್ಳೋ ಐಡಿಯಾ ಇರಲಿಲ್ಲ. ನನಗೆ ಬೇಕಿದ್ದಿದ್ದು ಈ ನಾನ್ ಸ್ಟಿಕ್ಗೆಲ್ಲ ಯೂಸ್ ಮಾಡೋ ಥರದ್ದು. ಬಟ್ ಅಲ್ಲಿ ಹೋದ್ಮೇಲೆ ಇದಿಷ್ಟ ಆಯಿತು. ಸೊ ಇದು ಉಪ್ಪು ಹಾಕ್ಲಿಕ್ಕೆ ಅಥವಾ ಉಪ್ಪಿನಕಾಯಿ ಆ ಥರ ಎಲ್ಲ ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ. ಇದು 100 ರೂಪಾಯಿಗೆ 5 ಪೀಸು. ಆ್ಯಕ್ಚುಲಿ ಅವ್ರು 4 ಹೇಳಿದ್ರು. ಸೊ ನಾವು ಹಂಗೂ ಹಿಂಗೂ ಬಾರ್ಗೇನ್ ಮಾಡಿ 5 ತೊಗೊಂಡ್ವಿ. ಅದಾದಮೇಲೆ ಇದು 50 ರುಪೀಸ್ಗೆ 5. ಸೊ 5 ಸೇಫ್ಟಿ ಪಿನ್ಸ್. ಓಕೆ, ಈ ಥರ ರಂಗೋಲಿ ಹಾಕೋದು. ಮೊದಲು ನಾನು ರಂಗೋಲಿ ಕೈಯಲ್ಲೇ ಬಿಡ್ತಿದ್ದೆ. ಅದು ಯಾಕೋ ದೀಪಾವಳಿಯಿಂದ ಮಮ್ಮಿ ಈ ಥರ ತಗೋ ಅಂತ ಹೇಳ್ಬಿಟ್ಟು. ಸೊ ಇದು ಎಲಿಫೆಂಟ್. ಆಮೇಲೆ ದೀಪನೆಲ್ಲ ಈಸಿಯಾಗಿ ನಾವೇ ಬರಿಬೋದು, ಬಟ್ ಹೂವಿ ತೊಗೊಂಡ್ಲಂತ ಈ ದೀಪ. ಆಮೇಲೆ ಇದು ಪಿಕಾಕ್. ಇದು 50 ರುಪೀಸ್ಗೆ 3. ಇಲ್ಲೆಲ್ಲ ಕೇಳಿದ್ವಿ, ಆ್ಯಕ್ಚುಲಿ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಹೇಳಿದ್ರು. ಇದೆಲ್ಲ 50 ರುಪೀಸ್ಗೆ 3 ಓಕೆ. ಸೊ ಇದು ಒಂದು ಇಲ್ಲೇ 50, 20, 30 ಅಂತಾನೆ ಎಷ್ಟೊಂದು ಆಗೋಗ್ಬಿಡುತ್ತೆ. ನಾವು 1000ಗೆಲ್ಲ ಲೆಕ್ಕನೇ ಹಾಕೋಕ್ಕಾಗಲ್ಲ. ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ, ಮೊದಲು ನಾನು ಸೀರೆ ಎಲ್ಲ ಹಾಕ್ಕೊಬೇಕಾದ್ರೆ ಮ್ಯಾಚಿಂಗ್ ಆ ಬಳೆನೇ ಹಾಕ್ಕೊಬೇಕು, ಈ ಬಳೆನೇ ಹಾಕ್ಕೊಬೇಕಂತ ಇರಲಿಲ್ಲ. ಬಟ್ ಸ್ಟಿಲ್ ಗೊತ್ತಿಲ್ಲ, ಇವಾಗ ಸ್ವಲ್ಪ ಮ್ಯಾಚಿಂಗ್ ಬ್ಯಾಂಗಲ್ ಹಾಕ್ಕೊಳ್ಳೋಣ. ಅದು ಮೇ ಬಿ ಮ್ಯಾಚಿಂಗ್ ಅಲ್ಲ ಅಂತಂದ್ರೂ ಸುಮ್ಮನೆ ಒಂದು ಬ್ಯಾಂಗಲ್ ಅಂತೂ ಕೈ ತುಂಬ ಹಾಕ್ಕೊಬೇಕಂತ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಇದು ಒಂದು ರೆಡ್ ಕಲರ್. ಆ್ಯಕ್ಚುಲಿ ಈ ಥರ ಬ್ಯಾಂಗಲ್ಸ್ ಎಲ್ಲನೂ ಇಲ್ಲೆಲ್ಲ ಕೇಳಿದ್ರೆ 150 ರುಪೀಸ್ಗಂತೂ, ಈ 150ಗಿಂತ ಕಮ್ಮಿ ಅಂತೂ ಇಲ್ವೇ ಇಲ್ಲ. ನಾವು ಇವಾಗ ಆ್ಯಕ್ಚುಲಿ ಗೌರಿ ಹಬ್ಬಕ್ಕೆಲ್ಲ ನಾನು ನನ್ನ ತಂಗಿ ಎಲ್ಲ ತೊಗೊಂಡ್ವಿ. ಸೊ 150ಗಂತೂ ಕಮ್ಮಿನೇ ಇರಲಿಲ್ಲ. ಇದೆಲ್ಲ 100 ರುಪೀಸಲ್ಲಿ ಓಕೆ, ಇದು ಚೆನ್ನಾಗಿದೆ. ಆ್ಯಂಡ್ ಇದು ಅಷ್ಟೇ, ಇದು 150 ರುಪೀಸ್. ಸೊ 2 ಡಜನ್. ಅದಾದಮೇಲೆ ಹೂವಿಗೊಂದು ಜೊತೆ ಬಳೆ. ಸೊ ಅದು ಅವ್ರು ಚಿಕ್ಕಿಗೆ ಕೊಡಿಸಿದ್ದು. ಸೊ ಇದು ಮೆಟಲ್ ಬ್ಯಾಂಗಲ್ಲು. ಸೊ ಮಕ್ಕಳಿಗೆಲ್ಲ ಗಾಜಿಂದೆಲ್ಲ ಹಾಕಿದ್ರೆ ಹೊಡೆದು ಹಾಕ್ಕೊಂಡ್ಬಿಡ್ತಾರೆ. ಸೊ ಹಂಗಾಗಿ ಅವಳಿಗೆ ಪಿಂಕ್ ಕಲರು. ಏನು ಗೊತ್ತಾ, ಪಿಂಕ್ ಅಥವಾ ಗೋಲ್ಡ್ ಅಥವಾ ಸಿಲ್ವರಲ್ಲಿ ತೊಗೊಂಡ್ರೆ ಎಲ್ಲ ಡ್ರೆಸ್ಸಸ್ಗೂ ಹಾಕ್ಕೊಬೋದು. ಮಕ್ಕಳಿಗೆ ಅದೇ ಮ್ಯಾಚಿಂಗೇ ಹಾಕ್ಬೇಕಂತ ಏನಿಲ್ಲಲ್ಲ. ಸೊ ಯಾವುದೋ ಒಂದು ಕಲರ್ ಮ್ಯಾಚ್ ಮಾಡಿ ಹಾಕಿದ್ರೆ ಆಯಿತು. ಸೊ ಹಂಗಾಗಿ ಹೂವಿಗೊಂದು ಗೋಲ್ಡ್ ಕಲರಲ್ಲಿ ಒಂದು ಅವಳು ಚಿಕ್ಕಿ ಕೊಡಿಸಿದ್ದಾಳೆ. ಅದಾದಮೇಲೆ ಇದೇನಂತಂದರೆ ನಮ್ಮ ಮನೇಲಿ ಒಂದು ಮುದ್ದೆ ಮಾಡ್ಲಿಕ್ಕೆ ಕಲ್ಲಿತ್ತು. ನಾವು ಮನೆಯೆಲ್ಲ ಶಿಫ್ಟ್ ಮಾಡಬೇಕಾದ್ರೆ ಅದನ್ನು ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಇದು ಮುದ್ದೆ ಮಾಡೋದಕ್ಕೆ ತೊಗೊಂಡಿದ್ದೀನಿ. ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ ಇದರಲ್ಲಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ಲೆಟ್ಸ್ ಟ್ರೈ ಅಂತ ತೊಗೊಂಡಿದ್ದು. ಇದು 100 ರೂಪಾಯಿ, 100 ರುಪೀಸ್ಗೆ ಒಂದು. ಓಕೆ, ಫಿನಿಶಿಂಗ್ ಎಲ್ಲ ಅಷ್ಟು ಇಲ್ಲ, ಬಟ್ ಸ್ಟಿಲ್ ಓಕೆ, ಏನೋ ಕರೆಕ್ಟಾಗಿ ಶೇಪ್ ಬರುತ್ತೆ ಅಂತ. ಗೊತ್ತಿಲ್ಲ, ನಮ್ಮ ಮನೇಲಿ ಎವ್ರಿ ಡೇ ಮುದ್ದೆ ಮಾಡೋದ್ರಿಂದ ಇದು ಯೂಸ್ಫುಲ್ ಆಗುತ್ತೆ ಅಂತ ತೊಗೊಂಬಂದಿದ್ದೀನಿ. ನೋಡೋಣ. ಅದಾದಮೇಲೆ ಇದು 10 ರುಪೀಸ್. ಇವಾಗ ನಾನು ಇಟ್ಟಿದ್ದೀನಲ್ಲ ಆ ಥರ ಬಿಂದಿ. ಇದರಲ್ಲಿ ತುಂಬ ಇರುತ್ತೆ ಆ್ಯಕ್ಚುಲಿ. ಇದು 10 ರುಪೀಸು. ಇದೇನಂತಂದರೆ ತುಂಬ ದೊಡ್ಡ ದೊಡ್ಡ ಬಟ್ಟೆ ಎಲ್ಲ ಇಡೋದಕ್ಕೆ ಇಷ್ಟ ಇರಲ್ಲ ಅಲ್ವಾ, ಅವ್ರಿಗೆ ಇದು ಚೆನ್ನಾಗಿ ಅನಿಸುತ್ತೆ. ಇದು ಕುರ್ತಾಗೂ ಸೂಟ್ ಆಗುತ್ತೆ ಆ್ಯಂಡ್ ಸ್ಯಾರೀಸ್ಗೂ ಸೂಟ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ಈ ಥರ ಮಲ್ಟಿ ಕಲರಲ್ಲಿ ಒಂದು ತೊಗೊಂಡಿದ್ದೀನಿ. ಇದು 10 ರುಪೀಸು. ಸೊ ಇದು 10 ರುಪೀಸು. ಸೊ ಆಲ್ಮೋಸ್ಟ್ 10 ರುಪೀಸಲ್ಲೇ ನಾವು ಏನೇನು ಬೇಕೋ ಅದನ್ನು ನೋಡ್ಬೋದು, ಬಟ್ ಸೆಲೆಕ್ಟಿವ್ ಇರಬೇಕಷ್ಟೆ. ಆ್ಯಂಡ್ ಇನ್ನೊಂದು ಬ್ಯಾಂಗಲ್. ಸೊ ಇದು ನನ್ನ ತಂಗಿ ತೊಗೊಂಡ್ಳು. ಅವಳ ಹತ್ರ ಒಂದು ಸ್ಯಾರಿ ಇದೆ ಅದಕ್ಕೆ ಮ್ಯಾಚಿಂಗ್ ಅಂತ ಹೇಳ್ಬಿಟ್ಟು. ಅವಳು ಅಷ್ಟೇ ಇವಾಗ ಸ್ವಲ್ಪ ಪ್ಲೈನ್ ಬ್ಯಾಂಗಲ್ಸ್, ಅಂದರೆ ತುಂಬ ಜಿಗಿಮಿಗಿ ಎಲ್ಲ ಇರಬಾರ್ದು. ಈ ಥರ ಪ್ಲೈನ್ ಇದ್ದರೆ ಸ್ಯಾರೀಸ್ಗೆ ಚೆನ್ನಾಗಿ ಕಾಣುತ್ತೆ. ಸೊ ಡಾರ್ಕ್ ಕಲರಲ್ಲಿ ಒಂದು ಈ ಥರ ತೊಗೊಂಡಿದ್ದಾಳೆ. ಇದು ತುಂಬ ಗಟ್ಟಿನೂ ಇದೆ. ಇದು 50 ರುಪೀಸು. ವಿತೌಟ್ ಡಿಸೈನ್, ಈ ಥರ ಡಿಸೈನ್ ಇದ್ದರೆ ಇದು 100 ರುಪೀಸು. ಬಟ್ ಶಾಪಲ್ಲೆಲ್ಲ ಇದು 150 ರುಪೀಸ್ಗಂತೂ ಕಮ್ಮಿ ಇಲ್ಲ. ಇದು 50 ರುಪೀಸ್ ಅಷ್ಟೇ. ಇದೆಲ್ಲ ಓಕೆ, ವರ್ತ್ ಇಟ್ ಆ್ಯಕ್ಚುಲಿ. ಗಟ್ಟಿ ಬಳೆ ಇದು. ಆದಮೇಲೆ ಈ ಥರ ಕ್ಲಿಪ್ಸ್. ಸೊ ಎವ್ರಿ ಇಯರ್ ನಾವು ಈ ಬಸವನಗುಡಿ ಕಡಲೆಕಾಯಿ ಪರ್ಸೆಗೆಲ್ಲ ಹೋದರೆ ಫಸ್ಟು ನೋಡ್ತಾ ಇದ್ದಿದ್ದೆ ಇಯರಿಂಗು. ಥ್ಯಾಂಕ್ ಗಾಡ್ ಈ ಸಲ ಒಂದು ಇಯರಿಂಗು ತೊಗೊಂಡಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಏನು ಯುನೀಕ್ ಆಗಿರಲಿಲ್ವೋ ಅಥವಾ ನಾವು ನೋಡಲಿಲ್ವೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಈ ಸರಿ ತೊಗೊಂಡಿಲ್ಲ ಅಷ್ಟೇ.
ಅದಾದಮೇಲೆ ಈ ಥರ ಕ್ಲಿಪ್ಸ್ ತೊಗೊಂಡ್ವಿ. ಇನ್ನೊಂದಿತ್ತು, ಇದು 10 ರುಪೀಸ್ ಒಂದೊಂದು ಕ್ಲಿಪ್ಪು. ಸೊ ಇದೊಂದು ಚೆನ್ನಾಗಿದೆ. ಅದೇ ಈ ಕ್ಲಿಪ್ಸು ಮತ್ತು ಹೇರ್ ಬ್ಯಾಂಡ್ಸು ಇದೆಲ್ಲ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಕಮ್ಮಿ ರೇಟ್ಗೂ ಸಿಗುತ್ತೆ. ನಾನು ಆ್ಯಕ್ಚುಲಿ ಈ ಥರ ಟ್ರಾನ್ಸ್ಪರೆಂಟ್ ಅಂದರೆ ಹಾಕ್ಕೊಂಡ್ರೆ ಕಾಣಿಸ್ಬಾರ್ದು, ಬಟ್ ಡಾಲರ್ ಮಾತ್ರನೇ ಹೈಲೈಟಾಗಿ ಕಾಣಿಸ್ಬೇಕು. ಈ ಥರ ಸರನ ತುಂಬ ದಿನದಿಂದ ಹುಡುಕ್ತಿದ್ದೆ. ಮೀಶೋದಲ್ಲೆಲ್ಲ ನೋಡಿದ್ದೆ ಆ್ಯಕ್ಚುಲಿ, ಬಟ್ ಅದರಲ್ಲೆಲ್ಲ ನಂಗೆ ಕ್ವಾಲಿಟಿ ಎಲ್ಲ ಸ್ವಲ್ಪ ಡೌಟ್ ಅದರಲ್ಲೆಲ್ಲ ನಂಗೆ ತರಿಸೋದಕ್ಕೆ. ಸೊ ಇಲ್ಲಿ ಫೈನಲಿ ನನಗೆ ಸಿಕ್ತು. ಕಾಣಿಸ್ತಾ ಇದೆಯಾ? ಸೊ ಇದು ಬಂದು 150 ರುಪೀಸು. ಆ್ಯಕ್ಚುಲಿ ನನಗೆ ಈ ಡಾಲರ್ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಸೀರೆಗೆಲ್ಲ ಹಾಕ್ಕೊಂಡ್ರೆ. ಸೊ ಈ ಥರ ಕಾಣುತ್ತೆ. ನೋಡೋಣ, ನೆಕ್ಸ್ಟ್ ವೀಡಿಯೋ ಮಾಡಿದಾಗ ಸ್ಯಾರಿಗೆ ಹಾಕ್ಕೊಂಡು ತೋರಿಸ್ತೀನಿ ಇದನ್ನು. ಬಟ್ ತುಂಬ ಇಷ್ಟ ಆಯಿತು ನನಗಂತೂ, ಸಖತ್ತಾಗಿದೆ. ಆ್ಯಂಡ್ ಅದರಲ್ಲೂ ಲಕ್ಷ್ಮಿ ಡಾಲರ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಅದಾದಮೇಲೆ ಇನ್ನೊಂದು, ಇದು 150. ಇದರಲ್ಲೇ ಗೊತ್ತಾಗುತ್ತಲ್ಲ, ಈ ಥರ ಸರ ದಾರ ಎಲ್ಲ ಕಾಣೋದಿಲ್ಲ, ಬಟ್ ಜಸ್ಟ್ ಡಾಲರ್ ಒಂದೇ ಕಾಣುತ್ತೆ. ಸೊ ಇದು 150 ರುಪೀಸು. ಆ್ಯಂಡ್ ಇನ್ನೊಂದು ಸರ ಏನೋ ನೋಡೋಕ್ಕೋಗಿ ಏನೋ ಇಷ್ಟ ಆಗೇನೋ ತೊಗೊಳೋದು, ಆ ಥರ ಇದು. ನಾವೇನೋ ಬೇರೆ ಏನೋ ನೋಡೋಕ್ಕೋಗಿದ್ದು, ಬಟ್ ಸರ ಇಷ್ಟ ಆಯ್ತಂತ ತೊಗೊಂಡಿದ್ದು. ಇದು ಈ ಥರ ಕಾಣುತ್ತೆ. ಇವೆಲ್ಲ ಏನು ಗೊತ್ತಾ, ಸ್ಯಾರಿಗೆ ಮತ್ತು ಕುರ್ತಾಗೆ ಸಕ್ಕದಾಗಿ ಸೂಟ್ ಆಗುತ್ತೆ ಇವಾಗಂತೂ. ಸೊ ಈ ಥರ ಕಾಣುತ್ತೆ. ಇದು 50 ರುಪೀಸ್. ಇವೆಲ್ಲ ಯಾವಾಗ ನಾನು ಇನ್ನು ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಸ್ಯಾರಿ ಏನಾದರೂ ಹಾಕ್ಕೊಂಡ್ರೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇದು 50 ರುಪೀಸು. ಇದರಲ್ಲಿ ಏನು ಗೊತ್ತಾ, ಮತ್ತು ಇದು ದಾರದಲ್ಲಿ ಮಾಡಿಲ್ಲ, ಏನೋ ಈ ಥರ ತಂತಿಯಲ್ಲಿ ಮಾಡಿದ್ದಾರೆ. ಸೊ ಇದು ಮೇ ಬಿ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ತೊಗೊಂಡಿದ್ದೀನಿ. ಸೊ ಇದೆರಡು ಸರ. ಅದಾದಮೇಲೆ ಲಾಸ್ಟ್ ಇಯರ್ ನನಗಿನ್ನ ನೆನಪಿದೆ, ಇನ್ನು ನಾವು ಹಳೆ ಮನೆಯಲ್ಲೇ ಇದ್ವಿ. ಸೊ 100 ರುಪೀಸ್ಗೆ ಅಂತ ಒಂದು ರಾಶಿ ಈ ಥರ ಐಟಮ್ಸ್ ಹಾಕಿರ್ತಾರೆ, ಸ್ಟೀಲ್ ಐಟಮ್ಸು, ತಟ್ಟೆ, ಲೋಟ, ಚೊಂಬು ಅದೆಲ್ಲನೂ. ಲಾಸ್ಟ್ ಟೈಮ್ ಒಂದು ರೇಷನ್ ತಂದಿದ್ದೆ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ಸರಿ ಅದಕ್ಕೆ ನೋಡಿದ್ವಿ, ಇದು 100 ರುಪೀಸ್ಗೆ ಒಂದು ಇದು ತಟ್ಟೆ, ಪ್ಲೇಟ್ಸು. ಆ್ಯಂಡ್ ತುಂಬ ಗಟ್ಟಿ ಇದೆ, ಈ ಥರ ಅಂದ್ರೂ ಏನೂ ಆಗೋದಿಲ್ಲ. ಸೊ ನಾನೇನು ಮಾಡಿದೆ, 5 ತೊಗೊಂಡಿದ್ದೀನಿ. ಸೊ ಈ ಥರದ್ದು 5 ತೊಗೊಂಡೆ. ಸೊ 500 ರುಪೀಸು. ಇದು ಅಂಗಡಿಯಲ್ಲೂ 100 ರುಪೀಸು ಕೊಡೋಲ್ಲ. ನಾನು ಎಷ್ಟೊಂದು ಕಡೆ ನೋಡಿದ್ದೀನಿ, ಇಲ್ಲಿಗೆ ಬಂದಮೇಲೆ ತೊಗೊಬೇಕಂತ ಹೇಳ್ಬಿಟ್ಟು. ಸೊ 100 ರುಪೀಸ್ಗಂತೂ ಯಾರು ಕೊಡೋದಿಲ್ಲ ಈ ಸ್ಟೀಲ್ ತಟ್ಟೆ. ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಇದು 5 ಪ್ಲೇಟ್ಸ್ ತೊಗೊಂಡಿದ್ದೀನಿ. ಅದಾದಮೇಲೆ ಈ ಮನೆಗೆ ಬಂದಾಗಿಂದ ಆ್ಯಕ್ಚುಲಿ ನಾನು ಈ ತೋರಣ, ಈ ಹಾರಗಳನ್ನೆಲ್ಲ ಹುಡುಕ್ತಾ ಇದ್ದೆ. ಈವನ್ ನಾನು ದೀಪಾವಳಿಗೆಲ್ಲ ಸರ್ಚ್ ಮಾಡಿದ್ದೆ, ಬಟ್ ಏನೋ ನಂಗೆ ಇಷ್ಟ ಆಗೋ ಥರದ್ದು ಅಥವಾ ಚೆನ್ನಾಗಿರೋದಂತ ಸಿಕ್ಕಿರಲಿಲ್ಲ. ಸೊ ಹಂಗಾಗಿ ಇವಾಗ ಜಾತ್ರೆನಲ್ಲಿ ಇದೆ ಅಲ್ವಾ, ಸೊ ನೋಡಿ ತೊಗೊಂಡಿದ್ದು. ಸೊ ಈ ಥರದ್ದು ಇದು ಬಂದು 2 ಪೀಸಸ್ಗೆ 150 ರುಪೀಸ್. ಆ್ಯಕ್ಚುಲಿ ಒಂದೊಂದು ಕಡೆ ಹೇಳಿದ್ರು 100 ರುಪೀಸ್ ಒಂದು ಪೀಸ್ ಅಂತ ಹೇಳ್ಬಿಟ್ಟು. ಎಲ್ಲೋ ಒಂದು ಕಡೆ ನಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ಕಿದ ಕಡೆ ತೊಗೋಬೇಕಲ್ವ. ಇದು ಈ ಥರ ಸ್ವಸ್ಟಿಕ್ ಇದೆ, ಮತ್ತು ಈ ಥರ ಲೋಟಸ್. ಇದು ಒಂದು ಇಷ್ಟುದ್ದ ಲೆಂತ್ ಇದೆ. ಸೊ ಈ ಥರದ್ದು ಎಲ್ಲ ಮಿಕ್ಸಾಗಿ ಹೋಗ್ಬಿಟ್ಟಿದೆ. ನಾನಂತೂ ಅಲ್ಲಿ ಒಂದು ಕವರ್ಗೂ ಹಾಕಿಸ್ಕೊಳ್ಳಿಲ್ಲ, ಡೈರೆಕ್ಟಾಗಿ ಹಂಗೆ ಬ್ಯಾಗಿಗೆ ಹಾಕ್ಕೊಂಡಿದ್ದು. ಬಟ್ ಹೆವಿ ರಶ್ ಇರ್ತಾರಪ್ಪ ಜನ, ಸಿಕ್ಕಾಬಟ್ಟೆ. ಸೊ ಇದು ಈ ಕಡೆ ಒಂದು ಬಾಗ್ಲಿಗೆ, ಈ ಕಡೆ ಒಂದು ಬಾಗ್ಲಿಗೆ ಹಾಕ್ಬೋದು. ಅದಾದಮೇಲೆ ಸೇಮ್ ಅಲ್ಲಿ ಅಮ್ಮಂಗೂ ಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಜೊತೆ ತೊಗೊಂಡ್ವಿ. ಸೊ ಇದೆಲ್ಲ 150ಗೆ 2. ಸೊ ಇದು 2 ಪೇರ್ಸ್ ಇದು ಆ್ಯಕ್ಚುಲಿ. ಅದಾದಮೇಲೆ ಇನ್ನೊಂದು ತೊಗೊಂಡ್ವಿ, ಈ ಥರ ಜಸ್ಟ್ ಲೋಟಸ್ಸು ಮತ್ತು ಹಸು ಇರೋದು, ಇವು ಎಲ್ಲ ಮಿಕ್ಸ್ ಆಗೋಗ್ಬಿಟ್ಟು. ಸೊ ಈ ಮಧ್ಯದಲ್ಲಿ ಹಾಕೋದು ಮಾತ್ರ ಇದು 1 ಪೀಸೇ 150 ರುಪೀಸು. ಗೊತ್ತಿಲ್ಲ ನಂಗೆ ಇದೆಲ್ಲ ಕಲರ್ ಹೋಗುತ್ತಾ ಇರುತ್ತಾ ಅಂತ ಹೇಳ್ಬಿಟ್ಟು, ಬಟ್ ಬೇಕಂತ ತೊಗೊಂಡಿದ್ದು. ಇದು ಮಧ್ಯದಲ್ಲಿ ಈ ಥರ ಗಣೇಶ ಬೇರೆ ಇದೆ. ಸೊ ಇದು ಬಂದು 150 ರುಪೀಸು. ಬಟ್ ಇದು ಆ ಕಡೆ ಈ ಕಡೆ ಹಾಕೋದು 150ಗೆ 2 ಪೀಸು. ಸೊ ಇನ್ನೊಂದು 2 ಪೇರ್ ತೊಗೊಂಡೆ. ಇದು ಇದರಲ್ಲಿ ಹಸುನೂ ಇದೆ, ಇದು ದೇವ್ರ ಮನೆಗೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಲೋಟಸ್ ಇದೆ, ಇದು 150ಗೆ 2 ಪೀಸ್. ಅದಾದಮೇಲೆ ಇನ್ನೇನು, ದಾಟ್ಸ್ ಇಟ್ ಆ್ಯಕ್ಚುಲಿ. ಇದು ಒಂದು ಬಾಟಲ್. ಆ್ಯಕ್ಚುಲಿ ಈ ಥರ ಬಾಟಲ್ ಎಲ್ಲನೂ ತುಂಬಾ ಕಮ್ಮಿಗಿತ್ತು. ಇದೇನಂದರೆ 40 ರುಪೀಸು. ಚೆನ್ನಾಗಿದೆ. ಇದು ಗ್ಲಾಸ್ ಬಾಟಲು, ಹೊರಗಡೆಯಿಂದ ಈ ಥರ ಪ್ಲಾಸ್ಟಿಕ್ದು ಈ ಥರ ಹೂವಿ ಹತ್ರ ಆಲ್ರೆಡಿ ಇತ್ತು. ಸೊ ಬಟ್ ಅದು ಕಿತ್ತೋಗಿತ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ತೊಗೊಂಡಿದ್ದಾಳೆ. ಸೊ ಇಷ್ಟಾದಮೇಲೆ ನಾವು
ತುಳಸಿ ಕಟ್ಟೆ ಬೇಕಂತ ನೋಡ್ತಾ ಇದ್ವಲ್ಲ, ಸೊ ಅದು ಸಿಕ್ತು. ನಂಗೆ ಗೊತ್ತಿಲ್ಲ ಅದು ಯುನಿಕಾ ಅಲ್ವಾ ಅಂತ ಹೇಳ್ಬಿಟ್ಟು, ಬಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಿ. ಅದು ಸಮ್ 500 600 ಏನೋ ಆಯಿತು. ಅದಾದಮೇಲೆ ಸೆರಾಮಿಕ್ ಸ್ಪಾಟ್ಸು ತೊಗೊಂಡಿದ್ದೀವಿ, ಅದು ತೋರಿಸ್ತೀನಿ. ಸೊ ತುಂಬ ಚೆನ್ನಾಗಿ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಒಳ್ಳೊಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದೀರಾ, ಈ ಥರ ವೀಡಿಯೋ ಮಾಡಿ ಆ ಥರ ವೀಡಿಯೋ ಮಾಡಿ ಅಂತ. ಯೂಶ್ವಲಿ ಇನ್ನು ನನ್ನ ವೀಡಿಯೋನ ನನ್ನ ಸರೌಂಡಿಂಗಲ್ಲೇ ಇರೋರು ನೋಡ್ತಾ ಇರೋದ್ರಿಂದ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡಿ, ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ದೀನಿ. ಇದೆಲ್ಲ 1000ಗೆ ಆಯಿತಾ ಅಂದರೆ ಇಲ್ಲ, 1000ಗಿಂತ ಜಾಸ್ತಿನೇ ಆಯಿತು ಆ್ಯಕ್ಚುಲಿ. ಅದು ಸೆರಾಮಿಕ್ ಸ್ಪಾಟ್ಸು ಮತ್ತು ತುಳಸಿ ಕಟ್ಟೆ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಇದು ಬಂದು ತುಳಸಿ ಕಟ್ಟೆ. ಸೊ ಇದು ಹಿಂಗಿದೆ. ಇದು ತುಂಬ ಚಿಕ್ಕದು ಅಲ್ಲ, ಮತ್ತು ತುಂಬ ದೊಡ್ಡದು ಅಲ್ಲ. ಸೊ ಓಕೆ ಮನೆ ಹತ್ರ ಇಡಲಿಕ್ಕೆ. ಬಟ್ ನೋಡೋಣ, ಇದರಲ್ಲಿ ನೋಡಿ ಈ ಥರ ದೀಪ ಬೇರೆ ಇದೆ, ದೀಪ ಇದೆ. ಕಲರ್ ತುಂಬ ಇಷ್ಟ ಆಯಿತು. ಸೊ ಇದು ಒಂದು. ಅದಾದಮೇಲೆ ಅವ್ರು ಪ್ಯಾಕಿಂಗ್ ಮಾಡಿಕೊಟ್ಟಿದ್ವಿ ನೀಟಾಗಿ. ಸೊ ಇದು ಒಂದು ಸೆರಾಮಿಕ್ ಸ್ಪಾಟು. ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಇದೆಲ್ಲ ಒಂದು 200 ರುಪೀಸ್ ಏನು. ಸೊ ಕಾರಲ್ಲೆಲ್ಲ ಹೋದರೆ ಚೆನ್ನಾಗಿ ಎತ್ಕೊಂಬರ್ಬೋದು. ನಾವು ಗಾಡಿಯಲ್ಲಿ ಹೋಗಿದ್ವಿ. ಆ್ಯಂಡ್ ನಾವು ಈ ಮನೆಗೆ ಬಂದಾಗಿಂದ ಇನ್ನೂ ಪಾರ್ಟ್ಸ್ ಎಲ್ಲ ಏನೂ ತೊಗೊಂಡೇ ಇಲ್ಲ. ಸೊ ನೋಡಿದಾಗ ಅಲ್ಲಿ ಇಷ್ಟ ಆಯಿತು ಅಂತ ತೊಗೊಂಡ್ವಿ. ಇದು ಒಳಗಡೆ ಆ್ಯಕ್ಚುಲಿ ಇನ್ಸೈಡ್ ಪ್ಲ್ಯಾಂಟ್ ಮಾಡ್ಲಿಕ್ಕೆ ಚೆನ್ನಾಗಿದೆ. ಇದು ಬಂದು 100 ರುಪೀಸು. ಅಂದರೆ ಇದೆಲ್ಲ ತೊಗೊಂಡ್ವಲ್ಲ, ಸೊ ಹಂಗಾಗಿ ಇದು 100 ರುಪೀಸ್ಗೆ ಕೊಟ್ಟರು. ಬಟ್ ಅವ್ರು ಹೇಳಿದ್ದು 150 ಇದು. ಆ್ಯಕ್ಚುಲಿ ಇದೆರಡು ಸಕ್ಕತ್ತಾಗಿದೆ ಅಲ್ಲ, ಇನ್ಸೈಡಲ್ಲಿ ಇಟ್ಟು ಪ್ಲ್ಯಾಂಟ್ ಮಾಡೋದಕ್ಕೆ. ಇದೇನಂತಂದರೆ ಇದಕ್ಕೆ ಡೈರೆಕ್ಟಾಗಿ ಮಣ್ಣು ಹಾಕಿ ಪ್ಲ್ಯಾಂಟ್ ಮಾಡಬಾರ್ದು. ಇದು ಒಳಗಡೆ ಸ್ಮಾಲ್ ಪಾಟ್ನ ಇಟ್ಬಿಟ್ರೆ ಚೆನ್ನಾಗಿರುತ್ತೆ, ಕ್ಲೀನೆಲ್ಲ ಮಾಡ್ಕೊಳ್ಳೋದಕ್ಕೆ. ಚೆನ್ನಾಗಿದೆ ಅಲ್ಲ. ಆ್ಯಕ್ಚುಲಿ ಮನೆಯಲ್ಲಿ ಗಾರ್ಡನ್ ಮಾಡೋದು ಸಖತ್ ಇಷ್ಟ. ಏನಂತ ಅಂದರೆ 2 ಡೇಸ್ ನೀರು ಹಾಕಿದ್ರೆ ಇನ್ನು 3 ಡೇಸ್ ನೀರು ಹಾಕೋದಿಲ್ಲ, ತಂದಿದ್ದ ಗಿಡ ಎಲ್ಲ ಒಣಗೋಗ್ಬಿಡುತ್ತೆ. ಬಸವನಗುಡಿ ಜಾತ್ರೆನಲ್ಲಿ ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಐಡಲ್ಸು, ಆ ಗೊಂಬೆಗಳೆಲ್ಲ ಸಖತ್ ಕಮ್ಮಿ, ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಸೊ ಇಷ್ಟೆಲ್ಲ ಐಟಮ್ಸ್ನ ನಾವು ಬಸವನಗುಡಿ ಕಡಲೆಕಾಯಿ ಪರ್ಸನಲ್ಲಿ ಶಾಪ್ ಮಾಡಿದ್ವಿ. ಇನ್ನೂ ಜಾತ್ರೆ ನಡೀತಾನೆ ಇದೆ, 21st ನಡೀತಾನೆ ಇರುತ್ತೆ. ಮೇ ಬಿ ಈ ಶಾಪ್ ಎಲ್ಲನೂ ಇನ್ನೂ 1 ವೀಕ್, ಈ ಸಂಡೇವರೆಗೂ ಇದ್ದೇ ಇರುತ್ತೆ. ಸೊ ಇನ್ನೂ ಯಾರೆಲ್ಲ ಹೋಗಿಲ್ಲ ಅಂತಂದರೆ ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ. ಅದಾದಮೇಲೆ ಮಕ್ಕಳಿಗೆ ಅಲ್ಲಿ ಆಟ ಆಡ್ಸೋದಕ್ಕೆಲ್ಲ ಇತ್ತಲ್ಲ, ಅದು ನಾವು ಹೋಗೋ ಟೈಮಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನಮ್ಗೆ ಅದನ್ನೊಂದು ಹೂವಿಗೆ ಆಟ ಆಡ್ಸೋಕ್ಕಾಗಲಿಲ್ಲ. ಬಿಟ್ಟರೆ ಎಲ್ಲ ಚೆನ್ನಾಗಿ ಓಡಾಡಿಕೊಂಡು ಬಂದ್ವಿ. ಈ ವಿಡಿಯೋ ಬಂದು ಪರ್ಟಿಕ್ಯುಲರ್ಲಿ ನಾವೇನು ಶಾಪ್ ಮಾಡಿದ್ವಿ ಕಡಲೆಕಾಯಿ ಪರ್ಸನಲ್ಲಿ ಅಂತ. ಸೊ ಹಿಂದಿನ ವೀಡಿಯೋದಲ್ಲಿ ನಾನು ಕಡಲೆಕಾಯಿ ಪರ್ಸೆ ಬಗ್ಗೆನೂ ಹಾಕಿದ್ದೀನಿ. ಆ ವಿಡಿಯೋ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂತಂದರೆ ಲಿಂಕ್ನ ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನಾನು ಇದೇ ಥರ ವೀಡಿಯೋನ ಕಂಟಿನ್ಯೂಸ್ ಅಪ್ಡೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಫ್ಯೂಚರಲ್ಲಿ ಎಲ್ಲ ಬರೋ ವೀಡಿಯೋಸ್ನ ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.